ಇದು ಗುರು ಬೆಳವಣಿಗೆ ಅಂದ್ರ ಆಲ್ರೆಡಿ ಕೋಟ್ಯಾಧಿಪತಿ ಅವ್ರಿಗೆ 40 ಕೋಟಿ ಏನೋ ಓಟ್ ಬಂದಿದೆ sir. So, ಕೋಟ್ಯಾಧಿಪತಿ ಆಗಿದ್ದಾರೆ ಅವರು 20 ಲಕ್ಷ ಏನು ಕಮ್ಮಿ ಇಲ್ಲ, ಜಾಸ್ತಿ ಕೋಟ್ಯಾಧಿಪತಿನೇ ಆಗಿದ್ದಾರೆ. ಖುಷಿ. ಗಿಲ್ಲಿ ಅವ್ರ ಜೊತೆ ಗಿಲ್ಲಿ ಒಳಗಡೆ ಇದ್ನಲ್ಲ ಅವಾಗ ಕೇಳ್ಯಾನ ಒಬ್ಬ ರಿಪೋರ್ಟರ್, ಇಬ್ರು ಜೊತೆಗೆ ರಿಯಾಲಿಟಿ ಶೋ ಮಾಡ್ರಿ ಅಲ್ಲ, ಗಿಲ್ಲಿಗ್ ವಿಶ್ ಮಾಡ್ತೀರೇನಾ ಅಂತ ಕೇಳಿದ್ರ ಅವನ ಹೆಸರು ಎತ್ತಕ ಇಂದ ಮುಂದೆ ನೋಡಿದ್ಲ, ಚೆನ್ನಾಗ್ ಆಡೋರ್ಗೆ ಎಲ್ಲಾರ್ಗಿ ವಿಶ್ ಮಾಡ್ತಾನಲ್ಲ. ಇವಾಗ ನೋಡ್ರಿ ಹೆಂಗ್ ಹೇಳ್ತಾಳ, ಕೋಟ್ಯಾಧೀಶ್ವರ ಅಂತಾಳ. ಕೇಳಿದಾಗ ಅವ್ನ ಹೆಸರು ಹೇಳಕ್ಕೂ ಉಸಿರು ಬರ್ಲಿಲ್ಲ ಈಕಿಗೆ, ಬೆಂಕಿ ಭೀಮವ್ಗ. ಈಗ ನೋಡ್ರಿ ಆಕಿ ಉಸಿರ್ನಾಗ ಹೆಸರು ಬರಂಗ್ ಮಾಡ್ಯಾನ ಅಂದ್ರೆ ಗಿಲ್ಲಿ ಗ್ರೇಟ್ ಗುರು ನೀನು. ಇದು ಗುರು ಬೆಳವಣಿಗೆ ಅಂದ್ರ. ನಿಜವಾಗ್ಲೂ ಬರೇ ಟಿವಿ ರೀಲ್ಸ್ ಅಲ್ಲಿ ಮೂವಿಲಿ ನೋಡಿದ್ವಿ ಬೆಳವಣಿಗೆ ಬಗ್ಗೆ, 3 ತಾಸ್ನಾಗ ಆಗ ತೋರಿಸ್ಬಿಡ್ತಿದ್ರ ಅವ್ರು. ಇದು ರಿಯಲ್ ಲೈಫ್ ನಾಗ ನೋಡಿದ್ ನಾನು. ಇದು ಒಂದು ಸ್ಟೋರಿ ರಿಯಲ್ ಲೈಫ್ ನಾಗ ಬಿಟ್ಟು ಹೋಗಿರೋರ ನಾ ಪಾಸಿಟಿವ್ ಆಗಿ ತಗೊಂಡ್ ಬೆಳೆದ್ ನಿಂತಾನ ಅಂದ್ರೆ ಗಿಲ್ಲಿ ಗ್ರೇಟ್ ಗುರು ನೀನು. ಮತ್ತೆ ಇದು ನಮ್ ದೋಸ್ತರು ಅದಾರ, ಅವ್ ನುಡಿಗ ಬಿಟ್ಟು ಹೋದ್ಲಂತ ಮಾನಸಿಕ ಎಂತೆಂತ ಮಾನಸಿಕ ಸ್ಟೇಟಸ್ ರೀ. ನೀ ಬಿಟ್ಟು ಹೋದೆ ಅಂತ ನಾನು ರೋಡ್ಗಂತೂ ಬೀಳೋದಿಲ್ಲ, ಗಡ್ಡ ಮೀಸೆ ಬಿಟ್ಕೊಂಡು ನಾ ದೇವದಾಸ್ ಅಂತೂ ಆಗೋದಿಲ್ಲ ಅಂತ ಸಾಂಗ್ ಹಾಕ್ತಾರ. ಮತ್ತೆ ಅದು ಬಿಟ್ರ ಇದು ಸಾಯಂಕಾಲ ಅನ್ನತ್ಲೆ ದುನಿಯಾ ವಿಜಯನ್ ಡೈಲಾಗ್, ನೀ ನನ್ ಜೀವ ಅಂತೆ, ನೀ ಬಿಟ್ಟೋದ್ ನಾ ಸತ್ತೋಗ್ತೀನಿ ಅಂತೆ. ಇಂಥವ್ ಡೈಲಾಗ್ ಸ್ಟೇಟಸ್ ಇಟ್ಕೊಂಡ್ ಇರೋದಲ್ಲ ದೋಸ್ತ. ನೋಡಲ್ಲಿ ಗಿಲ್ಲಿ ಹೆಂಗ್ ಬೆಳೆದ್ ತೋರ್ಸ್ಯಾನ.